ನಮಸ್ತೆ ಎಲ್ಲರಿಗೂ. ನಮ್ಮೆಲ್ಲಾ ಲೇಡೀಸಿಗೂನು ಒಂದ್ ಆಸೆ ಅಂತೂ ಖಂಡಿತವಾಗ್ಲೂ ಇರತ್ತೆ. ನಾವು ಚೆನ್ನಾಗ್ ಕಾಣ್ಬೇಕು, ನಮ್ಮ ಫೇಸು ಬ್ರೈಟ್ ಆಗಿರ್ಬೇಕು, ಗ್ಲೋ ಆಗಿರ್ಬೇಕು, ನೋಡಿದ ತಕ್ಷಣ ಇಷ್ಟ ಆಗ್ಬೇಕು, ಸಾಫ್ಟ್ ಆಗಿರ್ಬೇಕು ಅಂತ ತುಂಬಾನೇ ಪ್ರಾಡಕ್ಟ್‌ಗಳ್ನ ಯೂಸ್ ಮಾಡ್ತಾ ಇರ್ತೀವಿ. ಒಂದಷ್ಟು ಮೆಡಿಕಲ್ಸಲ್ಲಿ ಸಿಗೋದು, ಆನ್‌ಲೈನಲ್ಲಿ ಸಿಗೋವಂಥ ಪ್ರಾಡಕ್ಟ್‌ಗಳ್ನ ತಗೊಂಡು ಯೂಸ್ ಮಾಡಿ ನಮ್ಮ ಸ್ಕಿನ್‌ನ ಹಾಳ್ ಮಾಡ್ಕೊಳ್ತೀವಿ. ಸೆನ್ಸಿಟಿವ್ ಇರೋರ್ಗಂತೂ ರ್ಯಾಷಸ್ಸು, ಪಿಂಪಲ್ಸು, ಇಚ್ಚಿನೆಸ್ಸು ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ನಾನಿವತ್ತು ಅದಕ್ಕೋಸ್ಕರನೇ ಒಂದು ವಿಟಮಿನ್ ಸಿ ಸಿರಮ್‌ನ, ನೈಟ್ ಸಿರಮ್‌ನ ರೆಡಿ ಮಾಡ್ಕೊಂಡಿದ್ದೀನಿ. ಮನೇಲೇ ಸಿಗೋವಂಥ ಪ್ರಾಡಕ್ಟ್‌ನ ಯೂಸ್ ಮಾಡ್ಕೊಂಡು ಮಾಡೋವಂಥದ್ದು. ಸೊ, ಇದರ ರಿಸಲ್ಟ್ ಅಂತೂ ಬೆಸ್ಟ್ ಅಂತ ಅನ್ಸಿದ ಮೇಲೆನೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನ ಮಿನಿಮಮ್ 10 ಡೇಸ್ ಆದ್ರೂ ಅಪ್ಲೈ ಮಾಡಿ ನೋಡಬೇಕಾಗತ್ತೆ. ಸೊ, ಒಂದಿನ ಹಚ್ಕೊಂಡು ನೆಕ್ಸ್ಟ್ ಡೇ ವಾಶ್ ಮಾಡಿದಾಗ್ಲೇನೆ ನಿಮಗೆ ಗೊತ್ತಾಗತ್ತೆ ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ಅಂತ. ತುಂಬಾನೇ ಚೆನ್ನಾಗಿರುತ್ತೆ. ನೈಟ್ ಹೊತ್ತು ಇದನ್ನ ಅಪ್ಲೈ ಮಾಡ್ಕೊಂಡು ಸ್ವಲ್ಪ ನೀಟಾಗಿ ಮಸಾಜ್ ಮಾಡ್ಕೊಂಡು ಮಲ್ಕೊಂಡು ಬೆಳಿಗ್ಗೆ ಎದ್ದು ಫೇಸ್ ವಾಶ್ ಮಾಡಿದ್ರೆ ಗ್ಲೋಯಿಂಗ್ ಆಗಿ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ನನ್ನ ಸ್ಕಿನ್ ಅಂತೂ. ಮತ್ತ್ಯಾಕ್ ತಡ? ಈಗ ಮಾಡೋದ್ಹೇಗೆ ಅಂತ ನೋಡೋಣ ಈ ಸಿರಮ್‌ನ. ನಾನಿಲ್ಲಿ ಒಂದು ದಪ್ಪ ಸೈಜ್‌ದು ಆರೆಂಜ್‌ನ ತಗೊಂಡಿದ್ದೀನಿ, ಕಿತ್ಲೆ ಹಣ್ಣನ್ನ. ಇದು ತುಂಬಾನೇ ಒಳ್ಳೇದು ಹೆಲ್ತಿಗೆ. ನಮಗಿಲ್ಲಿ ಬೇಕಾಗಿರೋದು ಸಿಪ್ಪೆ ಮಾತ್ರ. ಹಣ್ಣನ್ನ ತಿನ್ಕೊಳ್ಳಿ. ತಗೊಳ್ಳೋದಕ್ಕೆ ಮುಂಚೆ ನೀಟಾಗಿ ವಾಶ್ ಮಾಡ್ಕೊಂಡು ಅದನ್ನ ಒಂದು ಬಟ್ಟೆ ತಗೊಂಡು ಒರೆಸ್ಕೊಂಡು ತಗೊಳ್ಬೇಕಾಗತ್ತೆ. ಯಾವುದೇ ಫ್ರೂಟ್ಸ್‌ನ ಬೆಳಿಬೇಕು ಅಂದ್ರೂ ಕೆಮಿಕಲ್‌ನ ಸ್ಪ್ರೇ ಮಾಡೇ ಮಾಡಿರ್ತಾರೆ. ಸೊ, ಹಾಗಾಗಿ ಇದನ್ನ ಸಿಪ್ಪೆ ಬಿಡಿಸ್ಕೊಳ್ತಾ ಇದ್ದೀನಿ. ಬಿಡಿಸುವಾಗ್ಲೇನೆ ಸಣ್ಣ ಸಣ್ಣ ಪೀಸ್‌ಗಳಾಗಿ ಈ ಥರ ಪೀಸ್ ಮಾಡಿ ಇಟ್ಕೊಳ್ಬೇಕು. ಆ ಒಳಗಡೆ ಇರೋಂಥ ಒಂದಷ್ಟು ದಾರ ಥರ ತಿರುಳು ಬರುತ್ತಲ್ವಾ, ಅದನ್ನೆಲ್ಲ ತೆಗೆದು ಬಿಡಿಸ್ಕೊಂಡು ಸಿಪ್ಪೆ ಮಾತ್ರ ಎತ್ಕೊಳ್ತಾ ಇದ್ದೀನಿ. ಸೊ, ನೋಡಿ ಇಲ್ಲಿ ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಅದೇ ಥರ ಆ ದಾರ ಥರದ್ದಿರೋದೆಲ್ಲ ತೆಗೆದು ನೀಟಾಗಿ ಸಿಪ್ಪೆನ ಕಟ್ ಮಾಡಿ ಒಂದು ಬೌಲಲ್ಲಿ ಹಾಕೊಳ್ತಾ ಇದ್ದೀನಿ. ಸೊ, ಇದು ನಮಗೆ ತುಂಬಾನೇ ಒಳ್ಳೆಯದು. ವಿಟಮಿನ್ ಸಿ ಇರೋ ಅಂಥ ಇದರ ಸಿಪ್ಪೆನಲ್ಲೂ ಕೂಡ ಇರುತ್ತೆ. ಇದನ್ನ ಸ್ಕ್ರಬ್ ಆಗೂ ಕೂಡ ಯೂಸ್ ಮಾಡ್ಬೋದು. ಅದನ್ನ ನೆಕ್ಸ್ಟ್ ಮುಂದಿನ ವ್ಲಾಗಲ್ಲಿ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ. ಈಗ ನಾನಿಲ್ಲಿ ರೋಸ್ ವಾಟರ್‌ನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ರೋಸ್ ವಾಟರ್ ಹಾಕಿ ಒಂದು 2-3 ಅವರ್ಸು ಇದನ್ನ ನೆನೆಯೋದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿ ನೆನೆಸಿಟ್ಬಿಡ್ಬೇಕು. ಸೊ, ಆಮೇಲೆ ಏನು ಮಾಡೋದು ಅಂತ ತೋರಿಸ್ತೀನಿ ಇವಾಗ. ಇವಾಗ 2 ಅವರ್ಸ್ ಆಗಿದೆ. ನಾನಿಲ್ಲಿ ಒಂದು ಸಣ್ಣ ಮಿಕ್ಸಿ ಜಾರ್‌ನ ತಗೊಂಡಿದ್ದೀನಿ. ಇದಕ್ಕೆ ನಾನು ನೆನೆಸಿಟ್ಟಿರೋವಂಥ ಆರೆಂಜ್‌ದು ಇದನ್ನ ಸಿಪ್ಪೆನ ಹಾಕೊಳ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ಆಗಿರುತ್ತೆ. ಅದು ರೋಸ್ ವಾಟರಲ್ಲಿ ನೆನೆಸಿಟ್ಟಿರ್ತೀವಲ್ವಾ ಇವಾಗ. ಇವಾಗ ನುಣ್ಣಗೆ ರುಬ್ಕೊಳ್ಬೇಕು. ತುಂಬಾ ನೀಟಾಗಿ ಒಂದು ಪೇಸ್ಟ್ ಥರ. ಯಾವುದೇ ರೀತಿಯ ನೀರೇನು ಹಾಕ್ಬಾರ್ದು. ನಾವು ಆಲ್ರೆಡಿ ರೋಸ್ ವಾಟರ್‌ನ ಹಾಕಿ ನೆನೆಸಿಟ್ಟಿರ್ತೀವಲ್ವಾ, ಇದನ್ನ ರುಬ್ಕೊಳ್ಬೇಕು. ರುಬ್ಬಿ ಒಂದು ಸ್ಟ್ರೈನರ್, ಈ ಕಾಫಿ ಸೋಸೋದು ಜಾಲರಿ ಎಲ್ಲ ಬರುತ್ತಲ್ವಾ, ಅದರಲ್ಲಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ಅದನ್ನ ತಗೋಬೇಕಾಗತ್ತೆ. ಆ ಕೆಳಗಡೆ ನೋಡಿ ಅಷ್ಟು ಗಟ್ಟಿಯಾಗೇನೆ ಬರ್ತಾ ಇದೆ. ನಮಗೆ ಆ ಲಿಕ್ವಿಡ್ ಮಾತ್ರ ಬೇಕು. ಮೇಲ್ಗಡೆ ಇರೋದನ್ನ ಎಸೆಯೋದಕ್ಕೆ ಹೋಗ್ಬೇಡಿ. ಅದಕ್ಕೂ ಒಂದು ಟಿಪ್‌ನ ಹೇಳ್ತೀನಿ. ಸೊ, ಎಲ್ಲದನ್ನು ತಗೊಂಡು ಸ್ಟ್ರೈನರಿಂದ ಸೋಸ್ಕೊಳ್ತಾ ಇದ್ದೀನಿ. ಆ ಲಿಕ್ವಿಡ್ ಮಾತ್ರ ಬೇಕು. ಸೊ, ಅದಕ್ಕೋಸ್ಕರ ಇವಾಗ ತಗೊಂಡಿದ್ದಾದ್ಮೇಲೆ ಇಲ್ಲಿ ತೆಗ್ದಿರೋ ಅಂಥ ಈ ಪಲ್ಪ್ ಏನಿದೆ ಇದನ್ನ ಸ್ಕ್ರಬ್ಬರ್ ಆಗಿ ಯೂಸ್ ಮಾಡ್ಕೊಳ್ಳಿ. ತುಂಬಾ ಟ್ಯಾನ್ ಆಗಿದ್ರೆ ಕೈ, ಈ ಗಾಡಿ ಓಡಿಸೋರಂತೂ, ಟೂ ವೀಲರ್ಸ್ ಎಲ್ಲ ಓಡಿಸೋರು, ಆಚೆ ಕಡೆ ಬಿಸಿಲಲ್ಲಿ ಓಡಾಡೋರಿಗೆ ಜಾಸ್ತಿ ಟ್ಯಾನ್ ಆಗಿರುತ್ತಲ್ವಾ, ಇಂಥವ್ರಿಗಂತೂ ಸಖತ್ತಾಗಿ ಒಂದು ಸ್ಕ್ರಬ್ ಆಗತ್ತೆ. ಇದನ್ನ ನೀಟಾಗಿ ಎರಡೂ ಕೈಗೆ ಚೆನ್ನಾಗಿ ಕೈ, ಕಾಲು, ಕತ್ತತ್ರ ಎಲ್ಲ ಉಜ್ಜಿ ಒಂದು 5 ನಿಮಿಷ ಬಿಟ್ಟು ಇದನ್ನ ವಾಶ್ ಮಾಡ್ಕೊಳ್ಳಿ. ಹ್ಯಾಂಡ್ ಎಲ್ಲ ತುಂಬಾನೇ ಗ್ಲೋ ಆಗತ್ತೆ. ಸೊ, ತುಂಬಾ ಚೆನ್ನಾಗಿ ಅನ್ಸುತ್ತೆ. ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವಾ, ನಾನಿಲ್ಲಿ ಕೈಗೆ ಹಚ್ಕೊಳ್ತಾ ಇದ್ದೀನಿ. ಕಾಲ್ಗೂ ಹಚ್ಕೊಳ್ಬೋದು. ಕತ್ತತ್ರ ಎಲ್ಲ ಒಂದು ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕಾಗಿ ಆಗಿರುತ್ತಲ್ವಾ ಕೆಲವರಿಗೆ, ಸೊ, ಅದು ಕೂಡ ಕಮ್ಮಿ ಆಗತ್ತೆ. ಒಂದು ಒಳ್ಳೆ ಸ್ಕ್ರಬ್ಬರ್ ಆಗಿ ಸಿಗತ್ತೆ. ಇದನ್ನ ಎಸೆಯೋದಕ್ಕಿಂತ ಈ ಥರ ಸ್ಕ್ರಬ್ಬರ್ ಥರ ಯೂಸ್ ಮಾಡ್ಕೊಳ್ಬೋದಲ್ವಾ ಫ್ರೆಂಡ್ಸ್. ಇವಾಗ ಆರೆಂಜ್ ಸಿಪ್ಪೆದು ಜ್ಯೂಸ್ ತಗೊಂಡಿದ್ದೀವಲ್ವಾ, ಇದಕ್ಕೆ 1 ಸ್ಪೂನಷ್ಟು ಅಲೋವೆರಾ ಜೆಲ್ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕೋ ಅದನ್ನೇ ತಗೊಳ್ಬೋದು. 1 ಸ್ಪೂನ್ ಹಾಕೊಂಡಿದ್ದಾದ್ಮೇಲೆ ಈ ವಿಟಮಿನ್ ಇ ಕ್ಯಾಪ್ಸೂಲ್‌ನ ತಗೊಳ್ತಾ ಇದ್ದೀನಿ. ಇದು ಎಲ್ಲ ಮೆಡಿಕಲ್ ಸ್ಟೋರ್‌ಗಳಲ್ಲೂ ಸಿಗತ್ತೆ. ಈ ಕ್ಯಾಪ್ಸೂಲ್ ತುಂಬ ಜನಕ್ಕೆ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದವ್ರಿಗೆ ಯೂಸ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಈ 2 ಕ್ಯಾಪ್ಸೂಲ್‌ನ ತಗೊಂಡು ವಿಟಮಿನ್ ಇ ಕ್ಯಾಪ್ಸೂಲ್ ಅಂತ ಗ್ರೀನ್ ಕಲರಲ್ಲಿ ಸಿಗತ್ತೆ. ಇದನ್ನ ಕಟ್ ಮಾಡಿ ಒಂದು ಲಿಕ್ವಿಡ್ ಥರ ಇರುತ್ತೆ, ಹಾಕೊಳ್ಬೇಕಾಗತ್ತೆ. ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ, ಗ್ಲೋ ಮಾಡುತ್ತೆ ಸ್ಕಿನ್ನನ್ನ. ಸೊ, ಹಾಗಾಗಿ ಇಲ್ಲಿ 2 ವಿಟಮಿನ್ ಇ ಕ್ಯಾಪ್ಸೂಲ್‌ನ ತಗೊಂಡಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಕಸ್ಮಾತ್ ನಿಮ್ದೇನಾದರೂ ಡ್ರೈ ಸ್ಕಿನ್ ಆಗಿದ್ರೆ ಒಂದು ಅರ್ಧ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕೊಳ್ಬೋದು. ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ನಂದು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ಸ್ವಲ್ಪ ವ್ಯಾಸಲಿನ್‌ನ ಹಾಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಸಾಕು, ಜಾಸ್ತಿ ಬೇಡ. ನೀವು ಡ್ರೈ ಸ್ಕಿನ್ ಆದವರು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ. ಇಲ್ಲ ನಾರ್ಮಲ್ ಸ್ಕಿನ್ನು, ಆಯಿಲ್ ಸ್ಕಿನ್ ಇರೋರು ಸ್ವಲ್ಪ ವ್ಯಾಸಲಿನ್ ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಮಿಕ್ಸ್ ಮಾಡೋ ಪ್ರೋಸೆಸ್ಸು ಒಂದು 5 ನಿಮಿಷ ಆದ್ರೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ.
ನೆಕ್ಸ್ಟ್ ಇವಾಗ ಮಿಕ್ಸ್ ಮಾಡಿದ್ದಾದ್ಮೇಲೆ ನಿಮ್ಮ ಹತ್ರ ಯಾವುದಾದ್ರೂ ಈ ಥರ ಕಂಟೈನರ್ಗಳಿದ್ರೆ ಅದಕ್ಕೆ ಹಾಕಿಟ್ಕೊಳ್ಬೋದು. ನನ್ನ ಹತ್ರ ಫೇಸ್ ವಾಶ್‌ದು ಖಾಲಿ ಆಗಿತ್ತು. ಸೊ, ಅದರಲ್ಲಿ ಈ ಥರ ಹಾಕೊಳ್ಬೋದಲ್ವಾ ಚೆನ್ನಾಗಿರತ್ತೆ ಅಂತ ವಾಶ್ ಮಾಡಿಕೊಂಡು ಇದಕ್ಕೆ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಫಿಲ್ ಮಾಡಿ ಇಟ್ಕೊಂಡು ಫ್ರಿಡ್ಜಲ್ಲಿ ಬೇಕಾದ್ರೂ ಇಟ್ಕೊಳ್ಬೋದು, ಇಲ್ಲಾಂದ್ರೆ ಹೊರಗಡೆ ಬೇಕಾದ್ರೂ ಇಟ್ಕೊಳ್ಬೋದು. ಫ್ರಿಡ್ಜಲ್ಲಿ ಇಟ್ಕೊಂಡು ಹಾಕೊಂಡ್ರೆ ತಣ್ಣಗಿರುತ್ತೆ. ನೈಟ್ ಹೊತ್ತು ಹಾಕೊಳ್ಳಿ, ಹಾಕೊಂಡು ಬೆಳಿಗ್ಗೆ ಎದ್ದು ವಾಶ್ ಮಾಡ್ಕೊಳ್ಳಿ. ತುಂಬಾನೇ ಚೆನ್ನಾಗಿ ಗ್ಲೋ ಬರುತ್ತೆ. ನಾನಿಲ್ಲಿ ಕೈ ಮೇಲೆ ಹಾಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಲಿಕ್ವಿಡ್ ಥರ ಇರುತ್ತೆ. ಸೊ, ಈ ಥರ ನಾನು ಒಂದು ಚೂರು ಹಾಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹಂಗೆ ಮಸಾಜ್ ಮಾಡ್ತಾ ಇದ್ರೆ ಎಷ್ಟು ಗ್ಲೋ ಕಾಣಿಸುತ್ತೆ ಅಂತ. ತುಂಬಾನೇ ಚೆನ್ನಾಗಿರುತ್ತೆ. ನೀವೆಲ್ಲರೂ ಟ್ರೈ ಮಾಡಿ. ಈ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್‌ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೇನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಫೈನಲಿ ರೆಡಿ ಆಯ್ತು. ನ್ಯಾಚುರಲ್ ಆಗಿರೋ ಅಂತ ವಿಟಮಿನ್ ಸಿ ನೈಟ್ ಸೀರಮ್‌ನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಅಪ್ಲೈ ಮಾಡ್ಕೊಳ್ಳೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ಸೊ, ಸ್ವಲ್ಪ ಅಂಗೈ ಮೇಲೆ ಹಾಕೊಂಡು ಎಲ್ಲ ಕಡೆ ಡಾಟ್ ಡಾಟ್ ಥರ ಮಾಡಿ ಇಟ್ಕೊಂಡು ಫೇಸಿಗೆ ನೀಟಾಗಿ ನೈಟ್ ಹೊತ್ತು ಮಲ್ಗಕ್ಕೆ ಮುಂಚೆ ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ ಬೆಳಿಗ್ಗೆ ಎದ್ದು ಬೇಕಾದ್ರೂ ವಾಶ್ ಮಾಡ್ಬೋದು. ಇಲ್ಲಾಂದ್ರೆ ನಮ್ಗೆ ಇರಿಟೇಷನ್ ಆಗತ್ತೆ ಅಂದ್ರೆ 1, 2, 3 ಅವರ್ಸ್ ಬಿಟ್ಟು ವಾಶ್ ಮಾಡ್ಕೊಂಡು ಫೇಸ್‌ನ ಮಲ್ಕೊಳ್ಳಿ. ತುಂಬಾನೇ ಗ್ಲೋ ಬರುತ್ತೆ. ಯಾವುದೋ ಹೊರಗಡೆ ಸಿಗೋವಂಥ ಕೆಮಿಕಲ್ ಇರೋವಂಥ ಪ್ರಾಡಕ್ಟ್‌ನ ಯೂಸ್ ಮಾಡಕ್ಕೆ ಇಷ್ಟ ಇಲ್ಲ ಅಂದೋರು ನ್ಯಾಚುರಲ್ ಆಗಿ ಮನೇಲೇ ಈ ಥರದ್ದ ಮಾಡ್ಕೊಳ್ಬೋದು. ಯಾವುದೇ ರೀತಿಯ ಕೆಮಿಕಲ್ ಎಲ್ಲ ಏನೂ ಇಲ್ಲ. ಸೊ, ನ್ಯಾಚುರಲ್ ಆಗಿರೋವಂಥದ್ದು ತುಂಬಾನೇ ಚೆನ್ನಾಗಿ ಗ್ಲೋ ಬರುತ್ತೆ. ನನಗಂತೂ ಸಖತ್ ಇಷ್ಟ ಆಗತ್ತೆ. ಸೊ, ನಾನು ಇದನ್ನ ಡೈಲಿ ಯೂಸ್ ಮಾಡ್ತಾ ಇದ್ದೀನಿ ಇವಾಗ. ಅಪ್ಲೈ ಮಾಡಿ ಸ್ವಲ್ಪ ಮಸಾಜ್ ಮಾಡಿಕೊಂಡು ಆಮೇಲೆ ಫೇಸ್ ವಾಶ್ ಮಾಡ್ಕೊಳ್ಬೋದು. ಇಲ್ಲಾಂದ್ರೆ ನೈಟ್ ಹಾಗೆ ಬಿಟ್ಕೊಳ್ಬೋದು. ಸ್ಮೆಲ್ ಕೂಡ ತುಂಬಾನೇ ಚೆನ್ನಾಗಿದೆ. ಅರೋಮಾ ಆರೆಂಜ್‌ನೇ ತಿಂತಾ ಇದೀವಿ ಏನೋ ಅನ್ನೋ ಥರ ಫೀಲ್ ಆಗತ್ತೆ. ಅಷ್ಟು ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ಲ ಫ್ರೆಂಡ್ಸ್? ಫ್ರೆಂಡ್ಸ್‌ಗೆ, ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೇನೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಇನ್ನೊಂದಷ್ಟು ಮಾಹಿತಿ ಜೊತೆ ನಿಮ್ಮನ್ನ ಮೀಟ್ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಲವ್ ಯು ಆಲ್. ನನ್ನ ಎಲ್ಲ ವಿಡಿಯೋಗಳ್ನು ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಓಕೆನಾ ಫ್ರೆಂಡ್ಸ್?